ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಕುಂಭರಾಶಿಯ ಆತ್ಮೀಯ ಬಂಧುಗಳೇ, ರಾಶಿಚಕ್ರದ 11ನೇ ರಾಶಿ ಜ್ಞಾನದ ಸಂಕೇತವಾದ ಕುಂಭವನ್ನು ಹೊತ್ತಿರುವ ರಾಶಿ ಅಂದರೆ ಅದು ಕುಂಭರಾಶಿ. ನಿಮ್ಮ ರಾಶಿ ಅಧಿಪತಿ ಸಾಕ್ಷಾತ್ ನ್ಯಾಯ ದೇವತೆಯಾದ ಶನಿದೇವ. ಶನಿ ಅಂದರೆ ಶಿಸ್ತು, ತಾಳ್ಮೆ ಮತ್ತು ಕಠಿಣ ಪರಿಶ್ರಮದ ಸಂಕೇತ. ಕುಂಭರಾಶಿಯವರು ಅಂದರೆ ಆಧುನಿಕ ಚಿಂತನೆ ಉಳ್ಳವರು, ಹಳೆಯದನ್ನು ಬಿಟ್ಟು ಹೊಸತನ್ನು ಸೃಷ್ಟಿಸುವ ಶಕ್ತಿ ಹೊಂದಿರುವವರು. ಆದರೆ ಕುಂಭರಾಶಿಯವರೇ, ನೀವು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸ್ತೀರಾ, ಸಮಾಜಕ್ಕಾಗಿ ದುಡಿತೀರಾ. ಆದರೆ ಕೊನೆಗೆ ನಿಮ್ಮ ಕೈಗೆ ಸಿಗೋದೇನು? ಏಕಾಂಗಿತನ ಅಥವಾ ನಂಬಿಕೆ ದ್ರೋಹ. ನಿಮ್ಮ ಪ್ರಗತಿಯನ್ನು ಕಣ್ಣು ಹಾಕ್ತಿರುವ ಆ ಮೂವರು ವ್ಯಕ್ತಿಗಳು ಯಾರು? 2026ರಲ್ಲಿ ನಿಮ್ಮ ಶನಿ ಮಹಾತ್ಮನ ಕೃಪೆ ಹೇಗಿರಲಿ? ಈ ಎಲ್ಲ ವಿಷಯಗಳನ್ನು ಈ ವಿಡಿಯೋದಲ್ಲಿ ಎಳೆಯಾಗಿ ವಿವರಿಸುತ್ತಾ ಇದ್ದೇನೆ. ಈ ವಿಡಿಯೋವನ್ನು ಅರ್ಧಕ್ಕೆ ನಿಲ್ಲಿಸಬೇಡಿ, ಯಾಕೆಂದರೆ ಇದು ನಿಮ್ಮ ಜೀವನದ ದೊಡ್ಡ ಬದಲಾವಣೆಗೆ ದಾರಿ ಆಗಬಹುದು. ಇನ್ನೂವರೆಗೂ ಕೂಡ ವಿಡಿಯೋಗೆ ಒಂದು ಲೈಕ್ ಮಾಡಿ, ಇಲ್ಲಾಂದರೆ ಲೈಕ್ ಮಾಡಿ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಕುಂಭರಾಶಿಯವರು ಅಂದರೆ ಮಾನವತಾವಾದಿಗಳು. ಇವರು ಜಾತಿ ಮತ ಎಂಬ ಭೇದ ಏನು ಇಲ್ಲದೆ ಎಲ್ಲರನ್ನೂ ಕೂಡ ಸಮನಾಗಿ ಕಾಣ್ತಾರೆ. ನಿಮ್ಮ ಬುದ್ಧಿವಂತಿಕೆ ಅಸಾಧಾರಣವಾದುದು. ಭವಿಷ್ಯದಲ್ಲಿ ಏನಾಗಬಹುದು ಎಂಬುದನ್ನು ನೀವು ಮೊದಲೇ ಊಹಿಸುವ ಶಕ್ತಿಯನ್ನು ಹೊಂದಿದ್ದೀರಿ. ನೀವು ತುಂಬ ಸ್ವತಂತ್ರ ಪ್ರವೃತ್ತಿಯವರು, ಯಾರ ಕೈ ಕೆಳಗೂ ಕೂಡ ಅಡಿಯಾಳಾಗಿ ಇರೋದಕ್ಕೆ ಇಷ್ಟಪಡೋದಿಲ್ಲ. ಶನಿಯ ಪ್ರಭಾವದಿಂದಾಗಿ ನೀವು ಬಹಳ ಗಂಭೀರ ವ್ಯಕ್ತಿತ್ವದವರು. ಒಮ್ಮೆ ಸ್ನೇಹ ಮಾಡಿದರೆ ಅದನ್ನು ಜೀವಮಾನವಿಡೀ ಉಳಿಸ್ಕೊತೀರ. ಆದರೆ ನಿಮ್ಮ ದೊಡ್ಡ ದೌರ್ಬಲ್ಯ ಏನಪ್ಪ ಅಂದರೆ ಅತಿಯಾದ ನಂಬಿಕೆ ಮತ್ತು ಭಾವನಾತ್ಮಕವಾಗಿ ಬೇಗನೆ ಕರಗೋದು. ಯಾರಾದರೂ ಕಷ್ಟದಲ್ಲಿ ಇದ್ದಾರೆ ಅಂತಂದರೆ ನಿಮ್ಮಲ್ಲಿರುವ ಕೊನೆಯ ರೂಪಾಯಿಯನ್ನು ಕೊಟ್ಟು ಸಹಾಯ ಮಾಡಿಬಿಡ್ತೀರ. ಇದನ್ನೇ ಬಂಡವಾಳ ಮಾಡಿಕೊಡುವ ಕೆಲವು ವ್ಯಕ್ತಿಗಳು ನಿಮ್ಮನ್ನು ಬಳಸಿಕೊಂಡು ಎಸೆದು ಬಿಡ್ತಿರ್ತಾರೆ. ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಜೀವನದ ಆ ಮೂವರು ವ್ಯಕ್ತಿಗಳು ಯಾರು? ಕುಂಭರಾಶಿಯವರ ಉನ್ನತಿಯನ್ನು ಸಹಿಸದ ಆ ಮೂವರು ವ್ಯಕ್ತಿಗಳನ್ನು ಈಗ ಗುರುತಿಸೋಣ. ಸಹಾಯ ಪಡೆದು ಮರೆತ ದ್ರೋಹಿ, ದ ಅನ್ಗ್ರೇಟ್ಫುಲ್ ಟೇಕರ್. ಇವರು ಹಿಂದೆ ನಿಮ್ಮಿಂದ ಬಹಳ ದೊಡ್ಡ ಸಹಾಯ ಪಡೆದವರು. ಹಣಕಾಸಿನ ನೆರವು ಅಥವಾ ನಿಮ್ಮ ಪ್ರಭಾವ ಬಳಸಿ ಇವರು ಒಂದು ಹಂತಕ್ಕೆ ತಲುಪಿದ್ದಾರೆ. ಆದರೆ ಈಗ ಅವರು ನಿಮ್ಮನ್ನು ಗುರುತಿಸೋದಕ್ಕೆ ನಿರಾಕರಿಸ್ತಾರೆ ಅಥವಾ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಿರ್ತಾರೆ. ಇವರ ನಕಾರಾತ್ಮಕ ಮಾತುಗಳು ನಿಮ್ಮ ಇಮೇಜನ್ನು ಹಾಳು ಮಾಡುತ್ತೆ. ಇವರ ಹೆಸರಿನ ಮೊದಲ ಅಕ್ಷರ ಬಿ, ವಿ ಅಥವಾ ಡಿ ಇಂದ ಪ್ರಾರಂಭ ಆಗಬಹುದು. ಇನ್ನು ಎರಡನೇದಾಗಿ ನಾಟಕೀಯ ಸಂಬಂಧ, ದ ಡ್ರಾಮೆಟಿಕ್ ರಿಲೇಟಿವ್. ಅವರು ನಿಮ್ಮ ಕುಟುಂಬದ ಒಳಗೆ ಅಥವಾ ಹತ್ತಿರದ ಸಂಬಂಧದಲ್ಲೇ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ಸದಾ ತಮ್ಮ ಕಷ್ಟಗಳನ್ನೇ ಹೇಳಿಕೊಂಡು ನಿಮ್ಮಿಂದ ಲಾಭವನ್ನು ಪಡೀತಾರೆ. ಆದರೆ ನಿಮ್ಮ ಕಷ್ಟದ ಸಮಯದಲ್ಲಿ ಇವರು ದೂರ ಹೋಗ್ತಾರೆ. ಇವರು ನಿಮ್ಮ ಮನೆಯಲ್ಲಿ ಕಲಹ ಮೂಡಿಸೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಇವರಿಂದ ಸ್ವಲ್ಪ ಅಂತರ ಕಾಯ್ದುಕೊಳ್ಳೋದು ನಿಮ್ಮ ನೆಮ್ಮದಿಗೆ ಒಳ್ಳೆಯದು. ಮೂರನೇದಾಗಿ ಗುಪ್ತ ದ್ವೇಷಿ, ದ ಸೈಲೆಂಟ್ ಕಾಂಪಿಟೇಟರ್. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ಅಥವಾ ವ್ಯವಹಾರದಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ಕಂಡು ಹೊಟ್ಟೆ ಉರಿಯುವ ಒಬ್ಬ ವ್ಯಕ್ತಿ ಇದ್ದಾರೆ. ಅವರು ನಿಮ್ಮ ಮುಖದ ಮುಂದೆ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಆದರೆ ನಿಮ್ಮ ಐಡಿಯಾಗಳನ್ನು ಕದ್ದು ತಾವೇ ಮೊದಲು ಅಪ್ಲೈ ಮಾಡೋದಕ್ಕೆ ನೋಡ್ತಾರೆ. ನಿಮ್ಮ ಯಶಸ್ಸನ್ನು ತಡೆಯೋದಕ್ಕೆ ಇವರು ರಹಸ್ಯವಾಗಿ ಕುತಂತ್ರ ನಡೆಸ್ತಾ ಇರ್ತಾರೆ. 2026ರ ಆರ್ಥಿಕ ಮತ್ತು ವೃತ್ತಿ ಭವಿಷ್ಯ. ಕುಂಭರಾಶಿಯವರಿಗೆ ಕರ್ಮಫಲ ನೀಡುವ ವರ್ಷ. ನೀವು ಕಳೆದ ಕೆಲವು ವರ್ಷಗಳಿಂದ ಪಟ್ಟ ಕಷ್ಟಕ್ಕೆ ಈಗ ಪ್ರತಿಫಲ ಸಿಗುವ ಸಮಯ ಬಂದಿದೆ. ವೃತ್ತಿ, ತಂತ್ರಜ್ಞಾನ, ವಿಜ್ಞಾನ, ಸಂಶೋಧನೆ ಮತ್ತು ಸಾಮಾಜಿಕ ಸೇವಾ ಕ್ಷೇತ್ರದಲ್ಲಿ ಇರೋರಿಗೆ ಈ ವರ್ಷ ಅಮೋಘ ಯಶಸ್ಸು ಸಿಗುತ್ತೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ಸೂಚನೆಗಳು ಇವೆ. ಹೊಸ ಉದ್ಯಮ ಆರಂಭಿಸೋದಕ್ಕೆ ಬಯಸುವವರಿಗೆ ಇದು ಒಳ್ಳೆಯ ಟೈಮ್ ಅಂತಾನೆ ಹೇಳಬಹುದು. ಇನ್ನು 2026ರ ಆರ್ಥಿಕ ಮತ್ತು ವೃತ್ತಿ ಭವಿಷ್ಯ. ಯಾರ್ಯಾರು ಹೂಡಿಕೆ ಮಾಡ್ತಾರೋ ಅವರಿಗೆಲ್ಲ ಡಬಲ್ ಆಗೋ ಚಾನ್ಸಸ್ ಸಿಗುತ್ತೆ. ಇನ್ನು ಹಳೆಯ ಸಾಲಗಳಿಂದ ಮುಕ್ತಿ ಸಿಗುತ್ತೆ. ಆದರೆ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಲ್ಲಿ ಭೂಮಿ ಅಥವಾ ಮನೆ ಖರೀದಿ ಮಾಡಬೇಕಾದಾಗ ನೀವು ದಾಖಲೆಗಳನ್ನು 100 ಬಾರಿ ಪರಿಶೀಲನೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಜೀವನ. ಆರೋಗ್ಯದ ವಿಷಯದಲ್ಲಿ ಕುಂಭರಾಶಿಯವರು ಕಾಲುಗಳು ಮತ್ತು ಮಂಡಿಯ ಒಂದು ಭಾಗದ ಬಗ್ಗೆ ಕಾಳಜಿಯನ್ನು ವಹಿಸಬೇಕಾಗುತ್ತೆ. ವಾಯುದೋಷದ ಸಮಸ್ಯೆಗಳು ಕಾಡಬಹುದು. ಮಾನಸಿಕ ಶಾಂತಿಯಾಗಿ ಪ್ರತಿದಿನ ಸಂಜೆ ಸ್ವಲ್ಪ ಸಮಯ ಏಕಾಂತದಲ್ಲಿ ಕಳೆಯೋದು ಅಥವಾ ಸಂಗೀತ ಕೇಳೋದು ನಿಮಗೆ ಒಳ್ಳೆಯದು. ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ. ನಿಮ್ಮ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಪ್ರೀತಿ ಕಡಿಮೆ ಆಗೋದಿಲ್ಲ. ಮಕ್ಕಳ ಪ್ರಗತಿಯಿಂದ ಮನೆಗೆ ಹೊಸ ಕಳೆ ಬರುತ್ತೆ. ಅವಿವಾಹಿತರಿಗೆ ಈ ವರ್ಷದ ಅಂತ್ಯದೊಳಗೆ ಕಂಕಣ ಭಾಗ್ಯ ಕೂಡಿ ಬರುತ್ತೆ. ಇನ್ನು
ಬಲಿಷ್ಠ ಪರಿಹಾರಗಳು. ಪವರ್ಫುಲ್ ರೆಮಿಡಿ ಏನು? ನಿಮ್ಮ ಮೇಲಿರುವ ಶನಿ ದೋಷ ನಿವಾರಿಸೋದಕ್ಕೆ ಮತ್ತು ಶತ್ರುಗಳ ಕಾಟ ತಡೆಯೋದಕ್ಕೆ ಈ ಪರಿಹಾರಗಳನ್ನು ಮಾಡಿ. ಶನಿವಾರದ ದೀಪಾರಾಧನೆ. ಪ್ರತಿ ಶನಿವಾರ ಸಾಯಂಕಾಲ ಅಶ್ವತ್ಥ ಮರದ ಕೆಳಗೆ ಎಳ್ಳೆಣ್ಣೆ ದೀಪ ಹಚ್ಚಿ, ಇದು ನಿಮ್ಮ ಜೀವನದ ಕಷ್ಟಗಳನ್ನು ದೂರ ಮಾಡುತ್ತೆ. ಹನುಮಾನ್ ಚಾಲಿಸ. ಹನುಮಂತನು ಶನಿದೇವನಿಂದ ವರ ಪಡೆದವನು. ಪ್ರತಿದಿನ ಹನುಮಾನ್ ಚಾಲಿಸ ಪಠಿಸೋದ್ರಿಂದ ಶನಿಯ ಕಾಟ ಕಡಿಮೆಯಾಗುತ್ತೆ. ಶನಿವಾರದ ದಿನ ಕಪ್ಪು ಎಳ್ಳು, ಕಪ್ಪು ಬಟ್ಟೆ ಅಥವಾ ಕಬ್ಬಿಣದ ವಸ್ತುವನ್ನು ಅವಶ್ಯಕತೆ ಇರುವವರಿಗೆ ದಾನ ಮಾಡಿ. ಓಂ ಪ್ರಾಂ ಪ್ರೀಂ ಪ್ರೌಂ ಸಹ ಶನೇಶ್ವರಾಯ ನಮಃ ಈ ಮಂತ್ರವನ್ನು 108 ಬಾರಿ ಜಪಿಸಿ. ಕುಂಭರಾಶಿಯವರೇ, ನೀವು ಜಗತ್ತನ್ನು ಬದಲಿಸುವ ಶಕ್ತಿ ಹೊಂದಿದ್ದೀರಿ. ಮೊದಲು ನಿಮ್ಮನ್ನು ನೀವು ನಂಬಿ. ಈ ವಿಡಿಯೋದಲ್ಲಿ ಹೇಳಿದ ಆ 3 ವ್ಯಕ್ತಿಗಳನ್ನು ಗುರುತಿಸಿ ಅವರಿಂದ ಜಾಗರೂಕರಾಗಿರಿ. ಯಾರ ಮುಂದೆ ಕೂಡ ರಹಸ್ಯಗಳನ್ನು ಬಿಚ್ಚಿಡಬೇಡಿ. ಶನಿದೇವನು ನಿಮ್ಮ ಕಷ್ಟಕ್ಕೆ ತಕ್ಕ ನ್ಯಾಯವನ್ನು ಖಂಡಿತ ನೀಡ್ತಾನೆ. ಈ ಮಾಹಿತಿ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಕುಂಭರಾಶಿಯ ಎಲ್ಲ ಫ್ರೆಂಡ್ ಜೊತೆ ಶೇರ್ ಮಾಡಿ. ನಿಮ್ಮ ಜೀವನದಲ್ಲಿ ಈ ಮಾತುಗಳು ಎಷ್ಟು ನಿಜವಾಗಿವೆ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಸತ್ಯ ಅಥವಾ ಜೈ ಶನಿದೇವ ಅಂತ ಬರೆಯುವ ಮೂಲಕ ತಿಳಿಸಿ. ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ಸದಾ ಇರಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.